ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಶನಿವಾರ KR ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಯಾಕಂದರೆ ನಾವಿಲ್ಲಿ ಮಾನಿಟ್ರ್ ನೋಡ್ತಿದ್ವಲ್ವ, ಅದನ್ನು ಮಾರ್ಕೆಟಲ್ಲಿ ಹೋಗಿ ತೊಗೊಂಡು ಬರೋಣ ಅಂತ ಶಂಕರ್ ಕರ್ಕೊಂಡು ಹೊರಟಿದ್ರು. ಹಾಗೆ ಅವ್ರ ಫೋನ್ ಡಿಸ್ಪ್ಲೇನೂ ಕೂಡ ಅಲ್ಲೇ ಹಾಕ್ಸ್ಕೊಂಡು ಬರೋಣ ಅಂತ ಹೊರಟು. ಕೃಷ್ಣ ರಾಜೇಂದ್ರ ಮಾರುಕಟ್ಟೆ. ಇದು ಮೆಟ್ರೋ ಸ್ಟೇಷನ್. KR ಮಾರ್ಕೆಟಲ್ಲಿ ಇವಾಗ ಹೊಸದಾಗಿ ಬಸ್ ಸ್ಟಾಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮುಂಚೆ ಎಲ್ಲ ಸಿಕ್ಕಾಬಿಟ್ಟೆ ಕಷ್ಟ ಆಗೋದು ಬಸ್ ಹತ್ತಕ್ಕೆ, ಇವಾಗಂತೂ ಚೆನ್ನಾಗಿ ಮಾಡಿದ್ದಾರೆ. ಅದನ್ನೇ ನೋಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ವಿ. ಕೋಟೆ ಅರಸಿ ಅದು ಕೋಟೆ ಕೋಟೆ ನಮ್ಮಪ್ಪ ಒಂದ್ಸಲ ಕರ್ಕೊಂಡು ಬಂದಿದ್ರು. ಬೆಂಗಳೂರಿನ ಕೋಟೆ ಅರಸಿ ಅದು ಇಲ್ಲಿದೆ ನೋಡಿ ಎದುರುಗಡೆ. ಹೋಗಲ್ವಾ? ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕ ಇದೆ ಬೆಂಗಳೂರಿನ ಫೋರ್ಟ್, ಬೆಂಗಳೂರು ಫೋರ್ಟ್. ಅಷ್ಟಿದೆ ಕೋಟೆ ಅರಸಿ. ಇದು ಫೋರ್ಟ್ ಅಂತಾರಲ್ಲ ಅದು. ನೋಡೋಣ ಇದು. ಅಪ್ಪ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಬರ್ತಾರೆ. ಸ್ಪೆಕ್ಸ್ ಹಾಕೋ. ಅಲ್ಲ ಒಳಗಡೆ ಹೋಗೋಣ. ಅಲ್ಲಿ ಕುತ್ಕೋಗಿ ಹೋಗು ಬಾಯ್ಲಿ. ಹರ್ಷಿ ಅಲ್ಲಿ ಗೇಟ್ ಹತ್ರ ನಿಂತ್ಕೋ ಬಾಯ್ಲಿ. ನಾವು JC ರೋಡ್ಗೆ ಹೋಗ್ಬಿಟ್ಟು ಮಾನಿಟ್ರ್ ತೊಗೊಂಡು ಫೋನ್ಗೆ ಡಿಸ್ಪ್ಲೇ ಹಾಕ್ಸ್ಕೊಂಡು ಬರೋಣ ಅಂತ ಬಂದಿದ್ದು. ಹಾಗೆ ಬರ್ತಾ ಹಾಂದವೇ ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಬೆಂಗಳೂರು ಕೋಟೆ ಇದೆ ಅಲ್ವಾ, ಸರಿ ಹೆಂಗೂ ಇದೇ ರೋಡಲ್ಲಿ ಹೋಗ್ತಾ ಇದೀವಲ್ಲ, ಸರಿ ಇಲ್ಲೂ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಒಳಗಡೆ ಬಂದ್ವಿ. ಇದು ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಆಗಿದ್ದು. ನಾವು ಇಲ್ಲಿಗೆ ಬರಬೇಕು ಅಂತ ಏನು ಬಂದಿಲ್ಲ, KR ಮಾರ್ಕೆಟ್ಗೆ ಹೋಗಬೇಕು, JC ರೋಡ್ಗೆ ಹೋಗಬೇಕು ಅಂತ ಬಂದಿದ್ದು. ನೀವು ಬನ್ನಿ ಇಲ್ಲಿ. ದಾರಿಲಿ ಹೋಗ್ತಾ ತೋರಿಸ್ತಾ ಇದ್ವಿ ಹರ್ಷಿಗೆ. ಹರ್ಷಿ ಇದು ನೋಡು ಬೆಂಗಳೂರು ಕೋಟೆ ಅಂತ. ಅದಕ್ಕೆ ಶಂಕರ್ ಇದ್ದು ಸರಿ ಬಾ ಒಂದು 10 ನಿಮಿಷ ಇದು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ಗೋ 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 ಸ್ಕ್ಯಾನ್ ಹತ್ರ ಹೋಗು. ಅಪ್ಪ ಕೈ ಅದಕ್ಕೆ ಹೇಳಿದ್ದು ಕೈ ಹಿಡ್ಕೋ ಹರ್ಷಿ ಅಂತ. ಬಿಗ್ ಡೋರ್. ಸರಿ ಇದನ್ನು ಇವಾಗ ಕ್ಲೋಸ್ ಮಾಡ್ತೀರಾ? ಹೇಳ ಸರಿ ಇದನ್ನು ಇವಾಗ ಕ್ಲೋಸ್ ಮಾಡ್ತೀರಾ ನೀವು? ಇಲ್ಲ ಆಗಲ್ಲ ಅಲ್ಲ, ಕಷ್ಟ ಇದೆ. ಮೂವ್ ಆಗಲ್ಲಂತೆ ಇದು. ಅವಳು ಎದ್ರುಕೊಂಬಿಟ್ಲು ಎಲ್ಲಿ ಕ್ಲೋಸ್. ಹರ್ಷಿ ಮೌಸ್ ಟೆಂಪಲ್ ಅನ್ಸುತ್ತಲ್ಲ. ಆ್ಯಕ್ಚುಲಿ ಬೆಂಗಳೂರು ಕೋಟೆ ಅಂತ ಇವಾಗೇನೋ ಹೆಸರಿಟ್ಟಿದ್ದಾರೆ ಅನಿಸುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ನಮ್ಮಪ್ಪ ಕರ್ಕೊಂಡು ಬಂದಿದ್ರು. ಅವಾಗೆಲ್ಲ ಇದನ್ನು ಟಿಪ್ಪು ಸುಲ್ತಾನ್ ಕೋಟೆ ಅಂತ ಕರೀತಾ ಇದ್ರು. ಇವಾಗ ಬರೀ ಅಲ್ಲಿ ಬೋರ್ಡ್ ನೋಡಿದೆ, ಬರೀ ಬ್ಯಾಂಗ್ಳೂರು ಫೋರ್ಟ್ ಅಥವಾ ಬೆಂಗಳೂರು ಕೋಟೆ ಅಂತ ಬರೆದಿದ್ರಷ್ಟೇ.
ಪುಟ್ಟ. ಏನು ಮಾಡ್ತಿದ್ಯಾ? ಟಚ್ ಟಚ್ ಹೇಳು ಟಚ್. ಡ್ಯಾನ್ಸ್ ನೋಡಿ ಒಳಗಡೆ ಹೋಗಿ ನೋಡೋಣ, ಟೈಮ್ ಆಗತ್ತಿಲ್ಲ ಅಂದ್ರೆ. ಓಪನ್ ಮಾಡ್ತಾರಾ? ಇರೋ ದೇವರಿದ್ಯಾ ನೋಡೋಣ. ಏನೋ ಕಾಣಿಸ್ತಲ್ಲ. ಅಷ್ಟು ಇಲ್ಲಂದು ದೇವ್ರ ಮಮ್ಮಿ ಕಾಪಾಡ್ತಕ್ಕ. ಇಲ್ಲ ನೋಡಲ್ಲಿ ಪಾರ್ಕ್ ಇದೆ, ಬಾ ನಿಂತ್ಕೋ ಇಲ್ಲಿ. ಒಳ್ಳೆ ಹಂಗಿಲ್ಲ ಹೋಗಿತ್ತರ. ಮೊಬೈಲ್ ಕೊಡಿ. ಆರು ಒಬ್ಬೊಬ್ಳೆ ಎಲ್ಲೂ ಹೋಗಂಗಿಲ್ಲ. ಹರೀಶ್ ಹಿಂಗೆ ತೋರ್ಸಿ, ಹಿಂಗೆ ತೋರ್ಸಿ, ಹಿಂಗೆ. ಓ ಇಲ್ಲ ಇದೆ ಇಲ್ಲಿ ಫಿಶ್. ಇಲ್ಲೇ ಏನೋ ಹಾಂಗ್ ಮಾಡಿದ್ದಾರೆ. ಇದೇನಿದು ಮಂಕಿ ಅನ್ಸುತ್ತೆ ಅದು ಅಲ್ವಾ? ಬಟ್ ಕಲ್ಲಲ್ಲೇ ಮಾಡಿರೋದು ಅದು. ಎಷ್ಟು ವರ್ಷದಿದೆ ಫೋಟೋ? ಮತ್ತೆ ಅಷ್ಟು ಕುಕ್ಕು ಅದೇ ಸ್ಲಿಪ್ಪರ್ ಬಿಟ್ಕೊಂಡ್ ಬರ್ತೀಯಾ? ನಾವು ಚಿಕ್ಕ ಹುಡುಗರು ಬಂದಿದ್ದಾಗ ಇನ್ನೂ ಒಳಗಡೆ ಎಲ್ಲ ಇತ್ತು. ಹಾಂ, ಇವಾಗ ಯಾಕೆ ಬಿಡ್ತಲ್ಲ ಅಲ್ವಾ? ಅಲ್ಲೆಲ್ಲ ಬಿಟ್ಟಿದ್ರು ಅವಾಗ, ಒಂದು 20 ವರ್ಷ ಹಿಂದೆ.
ಹರ್ಷಿ ಅಪ್ಪ ಆ ಕಡೆ ಬರ್ತಿದ್ದಾರೆ. ಏನು ಆಟ ಆಡ್ತಾ ಇದ್ದೀರಾ ಇಬ್ರು? ಸ್ಲಿಪ್ಪರ್ ಯಾಕೆ ಬಿಡೋದು? ನಾನು ಬರ್ತೀನಿ ಇವಾಗ. ಸ್ಲಿಪ್ಪರ್ ಹಾಕೊಂಬಮ್ಮ, ಸಾಕು ಹೋಗೋಣ. ಕಮ್ ಹರ್ಷಿ, ಕಮ್ ಸ್ಲಿಪ್ಪರ್ ಹಾಕೋ. ಹಾಕು, ಸಾಕ್ಸ್ ಎಲ್ಲ ಗಲೀಜಾಯ್ತು. ಏನಾಯ್ತು ಅಷ್ಟೇ ನಮ್ಮ ಬೇರೆ ಕೆಲಸ ಇದೆ ನೋಡಿ. ಮಾರ್ಕೆಟ್ ಒಳಗಡೆ ಹೋಗ್ಬೇಕು. ನೋಡಿದ್ದೆ ಕೋಟೆ ಇವಾಗ ಹೋಗಿದ್ದು ನಾವು. ಇವಾಗ ಹೋಗಿದ್ದು ಅದೇ ಕೋಟೆಗೆ. ತೋಟಕ್ಕೆ ಹೋಗ್ಬೋತಿಮ್ಮ. ಲಾಸ್ಟ್ ಟೈಮು ನಾವು ಇಲ್ಲಿ ಬಂದಿದ್ದಾಗ ನನ್ನ ಹೊಸ ಫೋನಿಗೆ ಸ್ಕ್ರೀನ್ ಗಾರ್ಡು ಮತ್ತು ಬ್ಯಾಕ್ ಕವರ್ ಬರುತ್ತಲ್ಲ, ಅದನ್ನ ತೊಗೊಂಡಿದ್ವಿ. ಆ ಶಾಪು ಎಲ್ಲಿ ಅಂತ ಗೊತ್ತಾಗಿಲ್ಲ, ಅದಕ್ಕೆ ಅದನ್ನ ಹುಡುಕ್ತಾ ಇದ್ವಿ. ಬರೀ 100 ರೂಪಾಯಿ ಅಷ್ಟೇ ಗೊತ್ತಾ ಸ್ಕ್ರೀನ್ ಗಾರ್ಡು ಬ್ಯಾಕ್ ಕವರು. ಅದಕ್ಕೆ ನಾ ಶಂಕರ್ದು ಹೊಸ ಫೋನು ಮತ್ತು ನಮ್ದು ಹಳೆ ಫೋನೆಲ್ಲ ಇತ್ತಲ್ಲ ಅದನ್ನು ಹಾಕ್ಸ್ಕೊಳ್ಳೋಣ ಅಂತ ಇಟ್ಕೊಂಡ್ಬಿಡೋಣ. ಶ್ರೀ ಸಂಗೀತ ಎಲೆಕ್ಟ್ರಾನಿಕ್ಸ್. ಫೈನಲಿ ಅಂಗಡಿ ಸಿಕ್ತು. ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟಿದ್ವಿ, ಮತ್ತೆ ರಿವರ್ಸ್ ಬಂದ್ವಿ. ಆಮೇಲೆ ಗೊತ್ತಾಯಿತು ಇದೇ ಅಂಗಡಿ ಅಂತ. ಇಲ್ಲಿ ಎಲ್ಲ ಅಂಗಡಿಗಳು ಒಂದೇ ಥರ ಇರುತ್ತೆ, ಪಕ್ಕನೇ ಇರುತ್ತೆ. ಬಟ್ ಹೆಸರು ಏನಾರ ಗೊತ್ತಿದ್ರೆ ಮಾತ್ರ ಇದೇ ಅಂಗಡಿ ಅಂತ ಎಕ್ಸಾಕ್ಟಾಗಿ ಬರ್ಬೋದು. ಇನ್ನು ಇಲ್ಲೇ ಶಂಕರ್ಗೂ ಕೂಡ ಡಿಸ್ಪ್ಲೇ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೂಡ ಹಾಕ್ಸ್ಕೊಂಡು ಬಂದ್ವಿ. ಪ್ರೈಸ್ ಎಲ್ಲ ವರ್ತು ಅನಿಸ್ತು. ನಮ್ಮ ಇಲ್ಲಿ ಲೋಕಲಲ್ಲೆಲ್ಲ ಕೇಳಿದಾಗ ಸ್ವಲ್ಪ ಜಾಸ್ತಿನೇ ಅಂತ ಹೇಳಿದ್ರು. ಇಲ್ಲಿ ಬಂದು ಕೇಳಿದ್ದಕ್ಕೆ ಅಲ್ಲಿಗೂ ಇಲ್ಲಿಗೂ ಅರ್ಧರ್ಧ ಪ್ರೈಸ್ ಕಮ್ಮಿ ಆಯಿತು. ಆರಾಮಾಗಿ ಸ್ವಲ್ಪ ದುಡ್ಡು ಸೇವ್ ಆಯಿತು ಅಂತಲೇ ಹೇಳ್ಬೋದು. ಸ್ಕ್ರೀನ್ದು ಟೆಂಪರ್ ಗ್ಲಾಸ್, ಇದಕ್ಕೆ ಡಿಸ್ಪ್ಲೇ. ಅಲ್ಲಡಿ ಏನು ಹುಡುಕ್ತಾಳೆ ಅಂತ. ಏನು ಮಾಡ್ತಿದ್ಯಾ? ಹಂಗೆಲ್ಲ ಎತ್ಕೊಂಬಾರ್ದು. ಹೌದಾ, ಹಿಡ್ಕೊ ಹಂಗೆ. ಮುಂದೆ ಗ್ಲಾಸ್ ಬಿಸ್ತಾರಲ್ವಾ, ಆ ಥರ ಇಲ್ಲ ಇದು. ಇಷ್ಟೇ ಕನೆಕ್ಟ್ರಲ್ಲಿ ಇದೆ. ಹೋಗಲ್ಲಿ ಕುತ್ಕೋಕು, ಆರೆಂಜ್ ಕಲರ್ ಚೇರ್ ಮೇಲೆ. ಅಪ್ಪ ಕೆಲಸ ಮುಗಿಯೋವರೆಗೂ. ನನ್ನ ಮಗ್ಳಿಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಒಂದು ಕಡೆ ಸುಮ್ಮನೆ ಅಂತೂ ಕೂರೋದಿಲ್ಲ, ಏನಾದ್ರು ಮಾಡ್ತಾ ಇರ್ತಾಳೆ ಕಿತಾಪತಿ. ಇಲ್ಲ ಅಲ್ಲಿ ಒಂದು ಸ್ಟಿಕ್ಕರ್ಸ್ ಎಲ್ಲ ಅಂಟಿಸ್ತಾರಲ್ವ, ಪೇಪರ್ ಎಲ್ಲ ಕಿತ್ತಾಕ್ತಾರಲ್ಲ, ಅದರಲ್ಲೇನೋ ಡಿಸೈನ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ತೊಗೊಳೋದು, ಅದನ್ನ ನಾನು ಕಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಎತ್ಕೊಳ್ತಾ ಇದ್ಲು. ಸ್ಪೀಕರ್ ಅಲ್ಲ ಅದು, ಮೆಶ್. ಅದು ಗಾಳಿ ಆಡೋಕ್ಕಿರೋದು ಮೆಶ್ಶು.
ನನಗೆ ಮಾನಿಟ್ರು ಮತ್ತು ಶಂಕರ್ಗೆ ರ್ಯಾಮ್ ಬೇಕಿತ್ತು. ಅದಕ್ಕೆ ಅವ್ರನ್ನ ಕೇಳಿದ್ದಕ್ಕೆ ಇಲ್ಲೇ ಪಕ್ಕದಲ್ಲೇ ಒಂದು ಅಂಗಡಿ ಇದೆ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ನೋಡೋಣ ಅಂತ ಬಂದ್ವಿ. ಇನ್ನು ಟೂ ವೀಲರಲ್ಲಿ ಬಂದಿರ್ತೀವಲ್ವ, ಅಲ್ಲೇ ಪಾರ್ಕ್ ಮಾಡೋಕ್ಕೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಮಾರ್ಕೆಟಲ್ಲಿ ನೋಡ್ಕೊಂಡು ಬರಬೇಕು, ಅಲ್ಲಲ್ಲೇ ಗಾಡಿಗಳು ನಿಲ್ಸಿರ್ತಾರೆ, ಸ್ವಲ್ಪ ಚಿಕ್ಕ ಚಿಕ್ಕ ರೋಡ್ ಇರುತ್ತೆ, ಸ್ವಲ್ಪ ಕಂಜೆಸ್ಟೆಡ್ ಆಗಿರುತ್ತೆ. ಮಾರ್ಕೆಟಿಗೆ ಬಂದು ಏನಾರು ತೊಗೊಳ್ತೀವಿ ಅಂದರೆ ಟೂ ವೀಲರ್ ಬಂದರೆ ಬೆಸ್ಟು. ಕಾರಲ್ಲಿ ಏನಾದ್ರು ಬಂದರೆ ಒಂದು ಕಡೆ ನಿಲ್ಲಿಸ್ಬಿಟ್ಟು ನಾವೇ ನಡ್ಕೊಂಡು ಬಂದು ತೊಗೊಳ್ಬೇಕಾಗುತ್ತೆ. ನಡೆದು ಸಾಕಾಗುತ್ತೆ, ಏನು ತೊಗೋಬೇಕು ಅನ್ನೋದೇ ಮರ್ತೋಗಿರುತ್ತೆ. ಅದಕ್ಕೆ ನಾವು ಮಾರ್ಕೆಟಿಗೆ ಬಂದಾಗ ಟೂ ವೀಲರಲ್ಲೇ ಬಂದುಬಿಡ್ತೀವಿ. ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದಾ? ಅಪ್ಪ ಏನೋ ತೊಗೊಳ್ತಾರೆ. ಏನಕ್ಕೆ ಇವಾಗ ಹೊಸ ಮಾನಿಟರ್ಗ ಮಾನಿಟರ್ ತೊಗೊಂಡಿಲ್ಲ, ಕೀಬೋರ್ಡ್ ತೊಗೊಂಡಿದ್ದೀರಾ? ಇಲ್ಲಿ ಕೀಬೋರ್ಡ್ ಪ್ಲಸ್ ಮೌಸಾ? ವೈರ್ಲೆಸ್ ಮೌಸ್, ವೈರ್ ಇದೆಯಾ? मौज दिखाना किसी ಇದು 25 ಇಂಚಾ? 24.5 ये 100 है, ये 144 मतलब फिर से वो बिजनेस नहीं होगा रेस्ट्रिक्शन इसमें स्क्रीन मैट फिनिश है और साइड can't save edit ಸ್ಲಿಮ್ ಬೆಜಿಲ್ 4 sides. इसमें एक साइड वो बता रहा है तो ಇದನ್ನು ಪ್ರೋ ಕ್ಯಾಟ್ರಫಿನ್ ಶೋಲ್ಡರ್ಸ್ ಎಲ್ಲ ಇಸ್ಕೊಂಡು ಬರೀಬೇಕು. ಏನು ಬರೀತೀಯ ಋಷಿ? ನೀವು ಅದು ಅಪ್ಪ ಬರ್ಕೊಂಡಿರೋದು ಹಾಳು ಮಾಡಬಾರ್ದು. ಹಾಂ, ABCD ಬರೀ. ಹಾಂ, ಏನ ಪೆನ್ನಾ? ಅದು ಅವ್ರದ್ದು, ನಮ್ದಲ್ಲ. ಇವಾಗ ಶಂಕರ್ ಇಲ್ಲಿ ಅವ್ರಿಗೆ ರ್ಯಾಮ್ ಬೇಕಿತ್ತಂತೆ. ರ್ಯಾಮು ಮತ್ತು ಮೌಸು, ಕೀಬೋರ್ಡು, ಹಾಗೆ ಒಂದು ಮಾನಿಟ್ರು ತೊಗೊಂಡ್ರು. 8,900 8,900 ಇದಕ್ಕೇನು ಡಿಸ್ಕೌಂಟ್ ಮಾಡಿಲ್ವಾ ಮಾನಿಟರ್ಗೆ? ब्रांडेड कंपनी है कार्ड 2% ಅಪ್ಪ ಚೆಕ್ ಮಾಡ್ತಿದ್ದಾರಿರೋ. ಅವ್ರಿಗೆ ಹೇಳಿ ತೋರಿಸ್ತಾರೆ, ಓಪನ್ ಮಾಡಿ. ನಮ್ಮ ಮನೇಲಿ ಆಲ್ರೆಡಿ ಮಾನಿಟರ್ ಇದೆ, ಅದು ಸ್ವಲ್ಪ ಹಳೇದಾಗಿದೆ. ಅದು ಸ್ಕ್ರೀನು ಸ್ವಲ್ಪ ಚಿಕ್ಕದು, ಹಾಗೆ ಅದರಲ್ಲಿ ಏನಾರ ವರ್ಕ್ ಮಾಡ್ತಾಯಿದ್ರೆ ಐಸಿಗೂ ಕೂಡ ಸ್ಟ್ರೈನ್ ಆಗ್ತಾಯಿತ್ತು. ಅದಕ್ಕೆ ಶಂಕರ್ ಇದ್ದು ನಮ್ಮ ಹತ್ರ ಹೆಂಗೂ 2 CPU ಇದೆಯಲ್ವಾ, ಅದಕ್ಕೆ ಇನ್ನೂ ಒಂದು ಚೆನ್ನಾಗಿರೋಂತಹ ಒಂದು ಮಾನಿಟ್ರ್ ತೊಗೊಳ್ಳೋಣ. ಐಸ್ಗೆಲ್ಲ ಇನ್ನೂ ಸ್ಟ್ರೈನ್ ಆಗದೇ ಇರೋಂಥದ್ದು ಒಂದು HD ಸ್ಕ್ರೀನ್ ಬರೋಂಥದ್ದು ಮಾನಿಟ್ರ್ ತೆಗೆದಿಟ್ಕೊಳ್ಳೋಣ. ಆಮೇಲೆ ನೋಡೋಣ ಲ್ಯಾಪ್ಟಾಪ್ ಬೇಕಂದರೆ. ಇವಾಗ ಸದ್ಯಕ್ಕೆ ಮಾನಿಟ್ರ್ ಇರಲಿ ಅಂತ ಹೇಳಿಬಿಟ್ಟು ಒಂದು ಮ್ಯಾಟ್ ಫಿನಿಶ್ ಇರೋಂತಹ ಒಂದು ಮಾನಿಟ್ರ್ ತೊಗೊಂಡು ಬಂದ್ವಿ. ಅಲ್ಲಿ ನಿಂತ್ಕೋಬೋದು ಬಾ. ಎಲ್ಲ ವರಮಹಾಲಕ್ಷ್ಮಿಗೆ ಇವಾಗ ಎಲ್ಲ ಶಾಪಿಂಗ್ ಅನ್ಸುತ್ತೆ. ನಾವು ಸೀರೆ ತಗೋಬೇಕಲ್ಲ, ತಗೋಬರೋಣ.
ವರಮಹಾಲಕ್ಷ್ಮಿಗೆ ಮಾರ್ಕೆಟೆಲ್ಲ ಸುತ್ತಿ ಸಾಕಾಗಿತ್ತು. ಹಾಗೆ ನಮಗೂ ಕೂಡ ಹೊಟ್ಟೆ ತುಂಬ ಹಸಿವಾಗ್ತಿತ್ತು. ಆರುಷಿ ಸ್ವಲ್ಪ ಹೊತ್ತು ಮಲಗಿದ್ಲು. ಆಮೇಲೆ ಅವಳನ್ನ ಹೆಬ್ರಿಸ್ಬಿಟ್ಟೆ, ಸ್ವಲ್ಪ ಏನಾರು ಅವಳು ತಿನ್ನಲಿ, ಹೊಟ್ಟೆ ಹಸಿವಾಗಿರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಇಡ್ಲಿ ಮತ್ತು ದೋಸೆ ತೊಗೊಂಡು ತಿಂತಾ ಇದ್ವಿ. ವಾಟರ್ ಅಲ್ಲೇ ಗಾಡಿ ಅಲ್ಲಿ ಮಾಡ್ತಿದ್ದಾರೆ. ಇಲ್ಲೇ ಎದುರುಗಡೆ ಒಂದು ನಂದಿನಿ ಬೂತ್ ಇತ್ತು, ಅಲ್ಲಿ ಕಾಫಿ ಎಲ್ಲ ಮಾರ್ತಾಯಿದ್ರು. ನನಗೆ ಯಾಕೋ ಬಿಸಿ ಬಿಸಿಯಾಗಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಅದಕ್ಕೆ ಶಂಕರ್ ಹೇಳಿಬಿಟ್ಟು ಕಾಫಿ ತರಿಸ್ಕೊಂಡು ಕುಡಿತಾ ಇದ್ದೆ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಕಾಫಿ ಕುಡಿದ್ರೆ. ಅಲ್ಲೆಲ್ಲ ಸುತ್ತಾಡಿದ್ವಲ್ಲ, ತಲೆ ಎಲ್ಲ ದಿಮ್ಮ ಅಂತ ಇಟ್ಕೊಂಡ್ಬಿಟ್ಟಿರುತ್ತೆ. ಒಂದು ಬಿಸಿಯಾಗಿ ಕಾಫಿ ಕುಡಿದ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಕಾಫಿ ಕೂಡ ಚೆನ್ನಾಗಿತ್ತು, ನಂದಿನಿ ಹಾಲೆ ಹಾಕ್ಬಿಟ್ಟು ಮಾಡಿರ್ತಾರಲ್ವ, ಚೆನ್ನಾಗಿತ್ತು. ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟು ನನ್ನ ಒಂದು ಮಿಕ್ಸಿ ಜಾರು ರಿಪೇರಿ ಮಾಡಿಸ್ಕೊಬೇಕಿತ್ತು. ಆ ಅಂಗಡಿ ಹುಡ್ಕೊಂಡು ಬಂದ್ವಿ. ಹಾಗೆ ನನ್ನ ಹತ್ರ ಒಂದು ಬುಲೆಟ್ ಮಿಕ್ಸರ್ ಇತ್ತು. ಇದನ್ನು ನಾನು ನನ್ನ ಮಗಳು 6 ತಿಂಗಳು ಮಗು ಇದ್ದಾಗ ಸಾಲಿಡ್ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ತೊಗೊಂಡಿದ್ದು. ಇಷ್ಟು ವರ್ಷ ಎಲ್ಲ ಚೆನ್ನಾಗೇ ಬರ್ತಾಯಿತ್ತು. ಹಿಂಗೆ ಕಳೆದ 1 ವರ್ಷದಿಂದ ಅದು ಆ ಬ್ಲೇಡ್ ರನ್ನರ್ ಬರುತ್ತಲ್ವ, ಅದು ಸ್ವಲ್ಪ ಕಟ್ಟಾಗ್ಬಿಟ್ಟು ನೀರೆಲ್ಲ ಸೋರ್ತಾ ಇತ್ತು. ಇನ್ನು ಸರಿ ಮೋಟ್ರೂ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೆ. ಲೋಕಲಲ್ಲೆಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಅದು ಎಲ್ಲೂ ಸಿಕ್ಕೇ ಇರಲಿಲ್ಲ. ಇನ್ನು ಸರಿ ಮಾರ್ಕೆಟ್ಗೆ ಹೋದಾಗ ನೋಡೋಣ ಅಂತ ಅಂದ್ಕೊಂಡು ಈ ಸಲ ನೆನ್ಪಿಟ್ಕೊಂಡು ಬಂದು ಸರಿ ಮಾಡಿಸ್ಕೊಟ್ಟೆ. ಅಂಕಲ್ ಪಾಪ ಚೆನ್ನಾಗಿ ಸರಿ ಮಾಡಿಕೊಟ್ರು. ಇವಾಗ ವರ್ಕ್ ಆಗ್ತಾ ಇದೆ ಅದು. ನಾ ಹಾಗೆ ಬರ್ತಾ ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಂಡು ತಣ್ಣಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಐಸ್ ಕ್ರೀಮ್ ಪಾರ್ಟಿ ಮಾರ್ಕೆಟಲ್ಲೆಲ್ಲ ಒಂದು 7:30-8 ಗಂಟೆಗೆಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಅಷ್ಟರೊಳಗಡೆ ನಮ್ಗೇನು ಬೇಕೆಲ್ಲ ತೊಗೊಂಡು ಹೊರಟ್ಬಿಡ್ಬೇಕು. ನೋಡಿ ಎಷ್ಟು ದೊಡ್ಡಗಿದೆ. ತಿನ್ಕೊಂಡು ಮೂತಿ ಒರೆಸ್ಕೊಂಡು ನಡಿ, ಬೇಗ ಆಟ ಆಡ್ಕೊಂಡು ನಡಿ. ಎಷ್ಟೊಂದು ಸ್ಲೈಡಿಂಗ್ ಎಲ್ಲ ಇದೆ ನೋಡು. ಬಿಗ್ ಒನ್ ಋಷಿ, ಏನು ಆಡ್ತೀಯಾ? ವರ್ಷ ಮೂತಿ ಒರೆಸ್ಕೊಂಡು ಕೊಡು, ಬೇಗ ಬೇಗ ಆಡ್ಕೋ. ಕ್ಲೋಸ್ ಮಾಡಿಬಿಟ್ಟಾರು. ಹ್ಞೂ ನಡಿ, ಸ್ವಿಂಗ್ ಬೇಡ, ಸ್ಲೈಡ್ ಆಡ್ಕೋಗು ಬಂಗಾರಿ. ಹಾಂ ಹಾಡು ನೀನೇ ಸ್ವಿಂಗ್ ಮಾಡ್ತೀಯಾ? ಅಥವಾ ಜಂಪ್ ಬರ್ತಾ ಆನ್ ದ ವೇ ಇಲ್ಲಿ ಒಂದು ದೊಡ್ಡ ಪ್ಲೇ ಏರಿಯಾ ಕಾಣಿಸ್ತಾ ಇತ್ತು. ಅದನ್ನ ನೋಡ್ಬಿಟ್ಟು ನಮ್ಮ ಆರ್ಷಿನ ಅಲ್ಲಿ ಹೋಗ್ಬೇಕು, ಆಟ ಆಡಬೇಕು ಅಂತ ಹೇಳಿದ್ಲು. ಬಂದು ಒಳಗಡೆ ನೋಡಿದ್ರೆ ತುಂಬ ಆಟ ಆಡೋಕೆ ಇಟ್ಟಿದ್ರು. ಯಾವ ಮಕ್ಕಳು ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲ 2-3 ಎಕ್ಸ್ಟ್ರಾ ಇರ್ತಿತ್ತು. ಸರಿ ಇನ್ನೇನು ಕ್ಲೋಸಿಂಗ್ ಮಾಡ್ತಾಯಿದ್ರು, ಟೈಮ್ ಬೇರೆ ಆಗ್ತಾಯಿತ್ತು. ಸರಿ ಬಾ ಒಂದು 10-15 ನಿಮಿಷ ಕ್ಲೋಸ್ ಮಾಡೋವರೆಗೂ ಆಟ ಆಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದು ಆಟ ಆಡಿಸ್ತಾ ಇದ್ದೆ. ಚೆನ್ನಾಗಿದೆಯಾ? ಯಾ ನಮ್ಮ ಹರ್ಷಿಗೆ ದಾಡ್ತಾ ಇರ್ತಾ ತಲೆ ಸುತ್ತ ಬಂದ್ಬಿಟ್ಟು ಸಾಕು ಅಂತ ಹೇಳಿದ್ಬಿಟ್ಲು. ಬೇಗ ಬಾ ಎಲ್ಲಿ ಬರ್ತೀಯಾ? ಇರೋ ನಾನು ಬರ್ತೀನಿ, ಆ ಕಡೆ ಬರ್ತೀನಿ. ಮಾಡೋಣ ಬಾ, ಬೇಗ ಕಾಮ್ ಸರ್. ಒನ್ ಟೈಮ್ ಪೊಯ್ಸ್ರಾ ಸರ್, ಲೈಟ್ ಆಫ್ ಸರಿ ಬಿನ್ನ ಬೇಗ ಬಂದ್ಬಿಡು, ಅಲ್ಲಿ ಜಂಪ್ ಮಾಡ್ಬಿಡು. ಪೊಯ್ಸ್ರಾ ವಿಯಾನ್ ಎಲ್ಲ ಅಲ್ಲ ಅಲ್ಲಿ ಜಂಪ್ ಮಾಡ್ಬೇಕು. ಹರ್ಷಿ ಜಂಪ್ ಮಾಡ್ಬೇಕಂದಲ್ಲ, ಅಲ್ಲಿ ಮಾಡ್ತೀಯಾ? ಈ ಪಕ್ನೇರ ಕ್ಲೈಮ್ ಬೇಗ ಕ್ಲೈಮ್ ಮಾಡ್ಬಿಟ್ಟು ಜಾರ್ಕೊ ಬಂದ್ಬಿಡು ಬೇಗ. 9 ಗಂಟೆಗೆಲ್ಲ ಈ ಪಾರ್ಕ್ನ ಕ್ಲೋಸ್ ಮಾಡಿಬಿಟ್ರು. ನಾವು ಕೂಡ ಹೊರಟು ಮನೆಗೆ ಬರೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮಾರ್ಕೆಟಿಂದ ಏನೇನು ತಂದೆ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.